ನೋಡಿ, ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಸಂಪುಟ ವಿಸ್ತರಣೆಯ ಬಳಿಕ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಶಾಸಕರ ಅಸಮಾಧಾನ ಶಮನಕ್ಕೆ ಸಿಎಂ ಮುಂದಾಗ್ತಿದ್ದಾರಾ ಅನ್ನುವಂತಹ ಪ್ರಶ್ನೆ. ಜಿಲ್ಲಾವಾರು ಶಾಸಕರ ಸಭೆ ಕರೆದಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅವರು ಎಲೆಕ್ಷನ್ ಕೂಡ ಹತ್ರ ಬರ್ತಾ ಇದೆ. ಸಮಯಾವಕಾಶ ಅಷ್ಟು ಇಲ್ಲ. ಅವರ ಅಧಿಕಾರ ಚಲಾಯಿಸೋದೇ ಇನ್ನೊಂದು ವರ್ಷ ಅಷ್ಟೇ. ಇನ್ನು ಮಿಕ್ಕಿದ್ದೆಲ್ಲ ಎಲೆಕ್ಷನ್ ಪ್ರಿಪರೇಷನ್ಗೆ ಆಗ್ಬಿಡುತ್ತೆ. ಈ ಸಂದರ್ಭದಲ್ಲಿ ಈ ಭಿನ್ನಮತ ಸ್ಫೋಟಗೊಂಡ್ರೆ ಮುಂದಿನ ಎಲೆಕ್ಷನ್ಗೆ ತೊಂದರೆ ಆಗಬಹುದು ಅಂತ ಹೇಳಿ ಈಗ ಏನು ಸಿಎಂ ಆಗಿದ್ದಾರೆ, ಅದರ ಹೊರತಾಗಿ ನೆಕ್ಸ್ಟ್ 5 ಇಯರ್ಸ್ ಸಿಎಂ ಅವರ ಮುಂದೆ ಇರುವಂತಹ ಗೋಲು. ಸೊ ಹಾಗಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. 25 ಜಿಲ್ಲೆಗಳ ಶಾಸಕರ ಜೊತೆ ಸಿಎಂ ಡಿ ಕೆ ಶಿವಕುಮಾರ್ ಸಭೆಯನ್ನ ಮಾಡ್ತಿದ್ದಾರೆ. ಭಿನ್ನಮತ ಇದ್ರೆ ಅದನ್ನ ಶಮನಗೊಳಿಸುವಂತಹ ಪ್ರಯತ್ನ ಮಾಡುವಂತಹ ಒಂದು ಚಾಣಕ್ಯ ನಡೆಯನ್ನ ಇಡ್ತಾ ಇದ್ದಾರೆ. ಯಾಕಂತಂದ್ರೆ ಈಗ ಇರುವಂತಹ ಅಧಿಕಾರಕ್ಕಿಂತ ಮುಂದೆ ಬರುವಂತಹ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಬೇಕಾಗಿರುವಂಥದ್ದು ಕಾಂಗ್ರೆಸ್ನ ದೊಡ್ಡ ಮಟ್ಟದ ಗುರಿ ಆಗಿದೆ. ಅದು ಡಿ ಕೆ ಶಿವಕುಮಾರ್ ಅವರ ಮುಂದೆ ಇರುವಂತಹ ದೊಡ್ಡ ಮಟ್ಟದ ಸವಾಲು ಕೂಡ. ಸೊ ಹಾಗಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಜಿಲ್ಲಾವಾರು ಶಾಸಕರ ಸಭೆಯನ್ನ ಕರೆದಿದ್ದಾರೆ. 25 ಜಿಲ್ಲೆಗಳ ಶಾಸಕರ ಜೊತೆ ಡಿ ಕೆ ಶಿವಕುಮಾರ್ ಅವರು ಸಭೆಯನ್ನ ಮಾಡ್ತಾರೆ. ಈಗ ಆಲ್ರೆಡಿ ನಾವು ಗಮನಿಸಿದ್ದೀವಿ, ತುಂಬಾ ಜನ ಶಾಸಕರುಗಳು ದುಂಬಾಲು ಬಿದ್ದಿದ್ರು, ನಮಗೆ ಸಚಿವ ಸ್ಥಾನ ಬೇಕು ಅಂತ ಹೇಳಿ. ಸೊ ಹಾಗಾಗಿ ಆ ಒಂದು ಅವಕಾಶಗಳು ಯಾರಿಗೆ ಸಿಕ್ಕಿಲ್ಲ, ಅವಕಾಶ ವಂಚಿತರಾಗಿದ್ದಾರೆ, ಅವರೆಲ್ಲರೂ ಅಸಮಾಧಾನವನ್ನ ಹೊರ ಹಾಕ್ತಿದ್ದಾರೆ. ಹಾಗಾಗಿ ಅದನ್ನು ಶಮನ ಮಾಡುವಂತಹ ಪ್ರಯತ್ನಕ್ಕೆ ಡಿ ಕೆ ಶಿವಕುಮಾರ್ ಮುಂದಾಗ್ತಿದ್ದಾರೆ ಅಂತ ಹೇಳಿ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ತಿಮ್ಮೇಗೌಡ. ಈಗ ಫೋನ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ತಿಮ್ಮೇಗೌಡ, ನಾವು ಗಮನಿಸ್ತಾ ಇದ್ದೀವಿ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ತಿಮ್ಮೇಗೌಡ, ನಾವು ಗಮನಿಸ್ತಾ ಇದ್ದೀವಿ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಬಿಕಾಸ್ ಯಾಕಂದ್ರೆ ಸಚಿವ ಸ್ಥಾನಾಕಾಂಕ್ಷಿಗಳು, ಶಾಸಕರುಗಳು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದನ್ನ ಶಮನಗೊಳಿಸೋದಕ್ಕೇನೆ ಈಗ ಡಿ ಕೆ ಶಿವಕುಮಾರ್ ಅವರು 25 ಜಿಲ್ಲೆಗಳ ಶಾಸಕರ ಜೊತೆ ಸಭೆಯನ್ನ ಮಾಡ್ತಿದ್ದಾರಾ? ಇದೇ ಮೇನ್ ಅಜೆಂಡಾನಾ ಅಂತ? ಖಂಡಿತವಾಗಿಯೂ ಮೇಲ್ನೋಟಕ್ಕಷ್ಟೇ ಅಲ್ಲ ಅಸಮಾಧಾನ ಕಂಡುಬರ್ತಾ ಇರೋದು, ಬಹಿರಂಗವಾಗಿ ಕಾಣಿಸ್ತಾ ಇದೆ. ಅಲ್ಲಿ ಕಾಂಗ್ರೆಸ್ನಲ್ಲಿರೋಂಥ ಅಸಮಾಧಾನ ಅದು ಯಾವಂತಕ್ಕೆ ಅಂದ್ರೆ, ಸಚಿವ ಸಂಪುಟ ವಿಸ್ತರಣೆ ಬಳಿಕ ಕೆಲ ಶಾಸಕರು ರಾಜೀನಾಮೆ ಕೊಟ್ಟಂತ ಉದಾಹರಣೆಗಳು ಇದಾವೆ. ಮತ್ತೊಂದು ಕಡೆಗೆ ಪಕ್ಷದ ಕಾರ್ಯಚಟುವಟಿಕೆಗಳಿಂದಲೂ ಕೂಡ ದೂರ ಉಳಿದಿದ್ದಾರೆ, ಅಧಿವೇಶನದಿಂದಲೂ ಕೂಡ ದೂರ ಉಳಿದಿದ್ದಾರೆ. ಮತ್ತೊಂದು ಕಡೆಯಾಗಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಿಂದಲೂ ಕೂಡ ದೂರ ಉಳಿದಿದ್ದಾರೆ. ಮತ್ತೊಂದು ಕಡೆಯಾಗಿ ಈಗ ನೇಮಕವಾಗಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರ ಬಗ್ಗೆಯೂ ಕೂಡ ಆಂತರಿಕವಾಗಿ ಕೆಲ ಶಾಸಕರುಗಳು, ಮುಖ್ಯಮಂತ್ರಿ ಸೇರಿದಂತೆ ಕೆಪಿಸಿಸಿ ಅಧ್ಯಕ್ಷ ಬಿ ಕೆ ಹರಿಪ್ರಸಾದ್ ಅವರ ಬಳಿಯೂ ಕೂಡ ಅಸಮಾಧಾನವನ್ನ ತೋಡ್ಕೊಂಡಿದ್ದಾರೆ. ಇದೆಲ್ಲದಕ್ಕೂ ಕೂಡ ಮುಲಾ ಮಚ್ಚುವಂತೆ, ಇದೆಲ್ಲದಕ್ಕೂ ಕೂಡ ತೆರೆ ಎಳೆಯುವಂತೆ, ಇದೆಲ್ಲದಕ್ಕೂ ಕೂಡ ಒಂದು ರೀತಿ ಮದ್ದನ್ನ ಅರಿಯುವಂತೆ ಡಿ ಕೆ ಶಿವಕುಮಾರ್ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಹೇಗೆ ಜಿಲ್ಲಾವಾರು ಶಾಸಕರ ಸಭೆಯನ್ನ ನಡೆಸ್ತಾ ಇದ್ದಾರೆ ಅಂದ್ರೆ, ಪ್ರತಿ ಜಿಲ್ಲೆಯ ಶಾಸಕರ ಸಭೆಯನ್ನ ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರ ಸಮ್ಮುಖದಲ್ಲಿ ನಡೆಸೋದ್ರ ಮುಖಾಂತರ ಶಾಸಕರ ಶಿಫಾರಸುಗಳಿಗೆ, ಶಾಸಕರ ಬೇಡಿಕೆಗಳಿಗೆ ಮೊದಲ ಆದ್ಯತೆಯನ್ನ ಕೊಡಬೇಕು. ವರ್ಗಾವಣೆ ವಿಚಾರದಲ್ಲಾಗಿರ್ಬೋದು, ಅನುದಾನ ಬಿಡುಗಡೆ ವಿಚಾರದಲ್ಲಾಗಿರ್ಬೋದು, ಆಯಾ ಜಿಲ್ಲೆಯ ಆಯಾ ಕ್ಷೇತ್ರದ ಶಾಸಕರ ವಿಚಾರದಲ್ಲಾಗಿರ್ಬೋದು, ಫಸ್ಟ್ ನೀವು ಶಾಸಕರ ಶಿಫಾರಸನ್ನ, ಶಾಸಕರ ರೆಫರೆನ್ಸ್ ಅನ್ನ ನೀವು ಪರಿಗಣನೆಯನ್ನು ಮಾಡಬೇಕು. ಎಲ್ಲಾ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಜಿಲ್ಲಾ ಮಟ್ಟದ ಒಂದು ಜಿಲ್ಲೆಯ ಒಂದು ಪ್ರಮುಖ ವಿಚಾರಗಳಲ್ಲಿ ನಿರ್ಧಾರವನ್ನು ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಲ್ಲಿ ಇವತ್ತು ಏನೋ ಜಿಲ್ಲಾ ಮಟ್ಟದ ಶಾಸಕರ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಒಂದು ಸಲಹೆಯನ್ನು, ಸೂಚನೆಯನ್ನು ಕೊಡೋದಕ್ಕೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ಅದರಂತೆ ಇವತ್ತು ಕುಂದಾನಗರಿ, ಬೆಳಗಾವಿಯಿಂದ ಈ ಒಂದು ಸಭೆಯನ್ನು ಆರಂಭ ಮಾಡಿರ್ತಕ್ಕಂಥದ್ದು. ಬೆಳಗಾವಿ, ತುಮಕೂರು, ದಾವಣಗೆರೆ, ಉತ್ತರ ಕನ್ನಡ, ಮಂಗಳೂರು, ಮೈಸೂರು ಸೇರಿದಂತೆ ಸುಮಾರು 25ಕ್ಕೂ ಹೆಚ್ಚು ಜಿಲ್ಲೆಗಳ ಶಾಸಕರ ಸಭೆಯನ್ನು ಇವತ್ತು ನಡೆಸ್ತಾ ಇದ್ದಾರೆ. ಮ್ಯಾರಥಾನ್ ಸಭೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು ಮಾನಸ. ಇಲ್ಲಿ ಏನು ಇವತ್ತು ಬೆಳಗ್ಗೆ 11 ಗಂಟೆಗೆ ಆರಂಭವಾಗಿರ್ತಕ್ಕಂಥ ಈ ಒಂದು ಸಭೆಯಲ್ಲಿ ಏನು 25ಕ್ಕೂ ಹೆಚ್ಚು ಜಿಲ್ಲೆಗಳ ಶಾಸಕರುಗಳನ್ನ ಸುಮಾರು ಅರ್ಧ ಗಂಟೆ ಸಮಯವನ್ನ ನಿಗದಿ ಮಾಡಿ ಈ ಒಂದು ಮ್ಯಾರಥಾನ್ ಸಭೆಗಳನ್ನ ಡಿ ಕೆ ಶಿವಕುಮಾರ್ ನಡೆಸ್ತಾ ಇರ್ತಕ್ಕಂಥದ್ದು. ಈ ಮೂಲಕವಾಗಿ ಒಂದ್ ಕಡೆಯಾಗಿ ಈಗಾಗಲೇ ಎದ್ದಿರ್ತಕ್ಕಂಥ ಬಂಡಾಯವನ್ನ ಶಮನ ಮಾಡುವಂಥದ್ದು, ಮುಂದೆ ಎದುರಾಗಬಹುದಾದಂತ ಆತಂಕ ಮುಂದೆ ಎದುರಾಗಬಹುದಾದಂತ ಒಂದು ದೊಡ್ಡ ಮಟ್ಟದ ಭಿನ್ನಮತ ಆಗಿರ್ಬೋದು, ಮತ್ತೊಂದು ಕಡೆಗೆ ಬೇರೆ ರೀತಿಯಾದಂಥ ಭಿನ್ನಮತೀಯ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಬೇಕು. ಈ ಮೂಲಕವಾಗಿ ತಮ್ಮ ನಾಯಕತ್ವವನ್ನು ಗಟ್ಟಿಗೊಳಿಸಿಕೊಂಡು ಹೈಕಮಾಂಡ್ಗೆ ಒಂದು ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಬೇಕು ಅಂತ. ಯಾಕಂತ ಹೇಳಿದ್ರೆ, ಸಚಿವ ಸಂಪುಟ ವಿಸ್ತರಣೆ ಬಳಿಕ ಒಂದು ರೀತಿ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವ ಹೇಳಿದ್ರೆ 2-3 ಬಾರಿ ಸಚಿವ ಸಂಪುಟ ವಿಚಾರದಲ್ಲಾಗಿರ್ಬೋದು, ಮತ್ತೆ ಖಾತೆ ಹಂಚಿಕೆ ವಿಚಾರದಲ್ಲಾಗಿರ್ಬೋದು ಒಂದು ರೀತಿ ಗೊಂದಲ ಗೂಡಾಗಿತ್ತು. ಸೊ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವ ಬಗ್ಗೆ ಒಂದು ರೀತಿ ಕಾಂಗ್ರೆಸ್ ವಲಯದಲ್ಲಿ, ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿ ಚರ್ಚೆ ಆಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಟ್ರಬಲ್ ಶೂಟರ್ ಅನ್ನುವಂಥ ನಿಟ್ಟಿನಲ್ಲಿ ಬಿಂಬಿತವಾಗಿತ್ತು. ಅವರು ಮುಖ್ಯಮಂತ್ರಿ ಆದಂತ ಬಳಿಕ, ಸಚಿವ ಸಂಪುಟ ವಿಸ್ತರಣೆ ಆದಂತ ಬಳಿಕ ಅವರ ನಾಯಕತ್ವದ ಬಗ್ಗೆ ಪ್ರಶ್ನೆಗಳು ಉಟ್ಕೊಂಡಿದ್ವು. ಸೊ ಹೀಗಾಗಿ ಹೈಕಮಾಂಡ್ಗೆ ಬೇರೆಯದ್ದೇ ಸಂದೇಶ ರವಾನೆ ಆಗಬಾರ್ದು, ತಮ್ಮ ನಾಯಕತ್ವ ಗಟ್ಟಿಯಾಗಿದೆ, ತಮ್ಮ ನಾಯಕತ್ವವನ್ನು ಎಲ್ಲ ಶಾಸಕರು ಒಪ್ಕೊಂಡಿದ್ದಾರೆ ಅಂತದೊಂದು ಸಂದೇಶವನ್ನ
ಈ ಮೂಲಕ ರವಾನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಮನಸ. ತಿಮ್ಮೇಗೌಡ, ನಾವು ಗಮನಿಸಬಹುದು, ಯಾಕಂದ್ರೆ ಈಗೇನು ಟೈಮ್ ಇದೆ ಇವಾಗ, ಈ ಅಧಿಕಾರ ಕೇವಲ 1 ವರ್ಷಗಳು ಮಾತ್ರ ಅವ್ರು ಅನುಭವಿಸೋದಕ್ಕೆ ಸಾಧ್ಯ, ಯಾವುದೇ ಕೆಲಸ ಕಾರ್ಯಗಳಾಗಿರ್ಬೋದು ಏನೇ ಆಗಿರ್ಬೋದು. ಬಟ್ ಆದ್ರೆ ಇವರ ಮುಂದಿನ ಗೋಲ್ ಇರುವಂತದ್ದು ನೆಕ್ಸ್ಟ್ ಚುನಾವಣೆ. ಸೊ ಈ ಹಿನ್ನೆಲೆಯಲ್ಲಿ ಇವ್ರು ನಡೆದುಕೊಳ್ತಿರುವಂತಹ ಹೆಜ್ಜೆಗಳನ್ನ ಗಮನಿಸ್ತಾ ಹೋದ್ರೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ವರ್ಕೌಟ್ ಮಾಡ್ತಿದೆ ಅನ್ನುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ತಿಮ್ಮೇಗೌಡ, ಏನು ಹೇಳ್ತೀರಾ? ಖಂಡಿತ ಡಿ.ಕೆ. ಶಿವಕುಮಾರ್ಗೆ ಮುಖ್ಯಮಂತ್ರಿ ಹುದ್ದೆ ಕೊಟ್ಟಿರೋದೇ 2028ರ ಚುನಾವಣೆ, 2029ರ ಲೋಕಸಭಾ ಚುನಾವಣೆ, ವಿಧಾನಸಭೆ ಮತ್ತೆ ಲೋಕಸಭೆ ಎರಡೂ ಚುನಾವಣೆಗಳನ್ನ ಗೆಲ್ಲುವಂತ ಒಂದು ದೊಡ್ಡ ಮಟ್ಟದ ಟಾಸ್ಕ್ ಡಿ.ಕೆ. ಶಿವಕುಮಾರ್ ಮುಂದೆ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರ ಒಂದು ಟಾಸ್ಕ್ ಗಳನ್ನ ಗೆಲ್ಲಬೇಕು, ಮತ್ತೆ ಹೈಕಮಾಂಡ್ಗೆ ತಮ್ಮ ನಾಯಕತ್ವವನ್ನ ಶಾಸಕರು ಒಪ್ಕೊಂಡಿದ್ದಾರೆ ಎನ್ನುವಂತ ಸಂದೇಶ ರವಾನೆ ಮಾಡಬೇಕು ಅಂದ್ರೆ ಇಲ್ಲಿ ತಳಮಟ್ಟದಲ್ಲಿ ಶಾಸಕರನ್ನ ವಿಶ್ವಾಸಕ್ಕೆ ಪಡಿಬೇಕು. ಸೊ ಹೀಗಾಗಿ ಮನೆಯೊಳಗಿನ ಒಂದು ಭಿನ್ನಮತವನ್ನ ಫಸ್ಟ್ ಬಗೆಹರಿಸ್ಕೊಳ್ಬೇಕು, ಆಮೇಲೆ ಹೊರಗಿನ ಶತ್ರುಗಳನ್ನ ಎದುರಿಸಬೇಕಾಗುತ್ತೆ. ಸೊ ಹೀಗಾಗಿ ಅಲರ್ಟ್ ಆಗಿರ್ತಕ್ಕಂಥ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಜಿಲ್ಲಾವಾರು ಶಾಸಕರ ಸಭೆಯನ್ನ ನಡೆಸೋದ್ರ ಮುಖಾಂತರ ಶಾಸಕರ ಅಹವಾಲುಗಳನ್ನು ಸ್ವೀಕಾರ ಮಾಡಿ ಆ ಮೂಲಕವಾಗಿ ಅವರಲ್ಲಿರ್ತಕ್ಕಂಥ ಅಸಮಾಧಾನವನ್ನ ಶಮನಗೊಳಿಸಿ ತಮ್ಮ ನಾಯಕತ್ವವನ್ನ ಒಪ್ಕೊಂಡಿದ್ದಾರೆ ಎನ್ನುವಂತ ಒಂದು ಸಂದೇಶವನ್ನ ಹೈಕಮಾಂಡ್ಗೆ ರವಾನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಒಟ್ಟಾರೆಗೆ ಕಾಂಗ್ರೆಸ್ ಶಾಸಕರ ಜೊತೆ ಸಿಎಂ ಡಿ.ಕೆ. ಶಿವಕುಮಾರ್ ಸಭೆಯನ್ನ ಮಾಡ್ತಾ ಇದ್ದಾರೆ. ಸಭೆ ಮಾಡುವಂತೆ ಶಾಸಕರು ಸಿಎಂಗೆ ಕೇಳ್ತಿದ್ರು ಅನ್ನುವಂಥ ಮಾಹಿತಿ. ಇಂದು ಸಭೆಯನ್ನ ಮಾಡಿ ಶಾಸಕರ ಸಮಸ್ಯೆಯನ್ನ ಆಲಿಸ್ತಾರಂತೆ. ಅಂದ್ರೆ ಅವರ ಕ್ಷೇತ್ರವಾರು ಅಥವಾ ಅವರು ಫೇಸ್ ಮಾಡ್ತಿರುವಂತಹ ಸಮಸ್ಯೆಗಳು, ಅವರ ಇಚ್ಛೆಗಳು, ಅದೆಲ್ಲದರ ಕುರಿತಾಗಿ ಆಲಿಸ್ತಾರೆ ಅನ್ನುವಂತಹ ಮಾಹಿತಿ. ಶಾಸಕರ ಸಮಸ್ಯೆಯನ್ನ ಕೇಳಿ ಉತ್ತರವನ್ನ ಕೊಡ್ತಾರಂತೆ ಈ ಸಭೆಯಲ್ಲಿ. ಬೆಂಗಳೂರಿನಲ್ಲಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆ ಕೊಡ್ತಿದ್ದಾರೆ. ನಾವು ಈಗ ಆಲ್ರೆಡಿ ಹೇಳಿದ್ವಿ, ಒಂದು ರೀತಿಯ ಭಿನ್ನಮತ ಇದೆ, ಮೇಲ್ನೋಟಕ್ಕೆ ಅಲ್ಲ, ನಮ್ಮ ಪ್ರತಿನಿಧಿ ಹೇಳಿದ ಹಾಗೆ ಮೇಲೇನೆ ಕಾಣಿಸ್ತಾ ಇದೆ ಕಾಂಗ್ರೆಸ್ನಲ್ಲಿ ಯಾವುದು ಸರಿ ಇಲ್ಲ ಅಂತ ಹೇಳಿ ಸಾಕಷ್ಟು ಬಾರಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಶಾಸಕರುಗಳಿರಬಹುದು, ಏನು ಅವಕಾಶ ವಂಚಿತರು. ಸೊ ಹಾಗಾಗಿ ಪರಮೇಶ್ವರ್ ಅವರು ಹೇಳ್ತಿರುವಂತದ್ದು ಅಲ್ಲಿನ ಶಾಸಕರ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡ್ತಾರೆ, ಉತ್ತರವನ್ನ ಕೊಡ್ತಾರೆ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಅದಕ್ಕೆ ಮುಖ್ಯಮಂತ್ರಿಗಳು ಇಲ್ಲಪ್ಪ, ನೀವು ಬಂದು ಇಲ್ಲಿ ನನ್ನನ್ನು ಕಾಯ್ಕೊಂಡು ಇದು ಮಾಡುವ ಸಮಯ ವ್ಯರ್ಥ ಮಾಡ್ಕೊಳ್ಳೋದು ಬೇಡ, ಕ್ಷೇತ್ರಗಳಲ್ಲಿ ಹೋಗಿ ಕೆಲಸ ಮಾಡ್ಕೊಳ್ಳಿ, ನಾವು ಕಾರ್ಯಕ್ರಮಗಳನ್ನೆಲ್ಲ ಕೊಟ್ಟಿದ್ದೇವೆ, ಅದರಿಂದ ನಾನೇ ನಿಮಗೆ ಅವಕಾಶ ಕೊಡ್ತೇನೆ, ನಿಮ್ದು ಏನೇನು ಸಮಸ್ಯೆಗಳಿದೆ ಅದನ್ನೆಲ್ಲ ನಾವು ಮಂತ್ರಿಗಳನ್ನು ಕರೀತೇನೆ, ಮುಖ್ಯವಾದಂಥ ಇಲಾಖೆಗಳನ್ನ ಮಂತ್ರಿಗಳನ್ನು ಕರೀತೇನೆ, ಬಂದು ನೀವು ನಿಮಗೇನು ಕೆಲಸ ಆಗಬೇಕು ಅಥವಾ ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಚರ್ಚೆ ಮಾಡಿ ಅದನ್ನು ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿ ನಾಳೆಗೆ ಅಂತ ಇತ್ತು, ಅದು ನಿನ್ನೆ ಅಡ್ಜರ್ನ್ ಆಯ್ತಲ್ಲ, ಹಾಗಾಗಿ ಇವತ್ತೇ ಮಾಡೋಣ ಅಂತೇಳಿ ಕರೆದಿದ್ದಾರೆ. ನಾವೆಲ್ಲರೂ